ಹಾಯ್ ಕಲೀಸ್, ನೀವು ಕುಕಿಂಗ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮಗೆ ಬೇಕಾದಷ್ಟು ಟ್ಯುಟೋರಿಯಲ್ ಸಿಗುತ್ತೆ. ಹೇಗೆ ಶೂಟ್ ಮಾಡಬೇಕು, ಯಾವ ಆ್ಯಂಗಲಲ್ಲಿ ಶೂಟ್ ಮಾಡಬೇಕು, ಯಾವ ಥರ ಕಂಟೆಂಟ್ ಇರಬೇಕು, ಹೇಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು, ಪ್ರತಿಯೊಂದು A to Z ನಿಮಗೆ ಅದರಲ್ಲಿ ಹೇಳ್ಕೊಡ್ತಾರೆ. ಬಟ್ ಅದಲ್ದಲ್ಲೇ ಒಂದು ರಿಯಾಲಿಟಿ ಇದೆ, ಯಾರೂ ಮಾತಾಡೋಲ್ಲ. ಅದನ್ನು ಏನಪ್ಪ ಅಂದರೆ, ಕುಕಿಂಗ್ ಈಸ್ ನಾಟ್ ಓನ್ಲಿ ಕುಕಿಂಗ್, ಇಟ್ಸ್ ಕಾಲ್ಡ್ ಕತ್ರೋ ಕೆ ಕಿಲಾಡಿ. ಎಸ್ಪೆಷಲಿ ವೆನ್ ಯು ಆರ್ ಅ ಕಂಟೆಂಟ್ ಕ್ರಿಯೇಟರ್. ಸೀರಿಯಸ್ಲಿ ಕುಕ್ ಮಾಡಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಾನಂತೂ ಇವತ್ತು ನಾನು ಅಡುಗೆ ಮನೇಲಿ ಬೆಂಕಿನೇ ಹಚ್ಬಿಟ್ಟಿದ್ದೆ. ನಮ್ಮಮ್ಮಂಗೆ ಗೊತ್ತಾಗಿಲ್ಲ. ಸದ್ಯ ಗೊತ್ತಾಗಿದ್ದರೆ ನನ್ನನ್ನು ಹೊಡೆದ್ಬಿಟ್ಟು ಹೊರಗೆ ಹಾಕೋರು. ಫುಲ್ಲು ಬೆಂಕಿ ಹಚ್ಕೊಂಡು ಅದೇನೋ ಗೊತ್ತಿಲ್ಲ, ವೀಡಿಯೋ ರೆಕಾರ್ಡ್ ಆನ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗೋಗುತ್ತೆ. ಅದೇನೋ ಮಾಡೋಕ್ಕೆ ಹೋಗ್ತೀನಿ, ಏನೇನೋ ಆಗೋಗುತ್ತೆ. ಅದೇ ರೆಕಾರ್ಡರ್ನ ಆಫ್ ಮಾಡಿ, ಬಿಡು ನನ್ನ ಕೈಲಿ ಆಗ್ತಿಲ್ಲ ಅಂತೇಳಿ ಆಫ್ ಮಾಡಿಬಿಟ್ಟು ಏನೋ ಮಾಮೂಲಿ ಮಾಡ್ಕೊಂಡು ತಿನ್ನೋಣ ಇನ್ನೇನು ಅಂತೇಳ್ಬಿಟ್ಟು ಅಂದ್ಕೊಂಡ್ರೆ ಎಷ್ಟು ಸಖತ್ತಾಗಿ ಬರುತ್ತೆ ಅಂತೀರಾ. ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದರೆ ಇಟ್ ವುಡ್ ಬಿ ಅನ್ ಪಿಂಟ್ರೆಸ್ಟಿ ಆಸ್ಥೆಟಿಕ್ ಲುಕ್. ಬಟ್ ನಾನು ಅದನ್ನು ಕ್ಯಾಮ್ರಾ ಆ್ಯಂಗಲ್ನ ಸೆಟ್ ಮಾಡಿ, ರೆಕಾರ್ಡಿಂಗ್ ಆನ್ ಮಾಡಿ, ಓಕೆ ಪರ್ಫೆಕ್ಟ್ ಶಾಟ್ ತೊಗೊಳ್ಳೋಣ, ಒಂದು ಪರ್ಫೆಕ್ಟ್ ಶಾಟ್ಗೋಸ್ಕರ ಎಷ್ಟೊಂದು ಇದು ಮಾಡ್ತೀನಿ. ನೋ, ಅದು ಯಾಕೋ ಗೊತ್ತಿಲ್ಲ, ನಾನು ಅಡುಗೆ ಮಾಡ್ತಿದ್ರೆ ಕ್ಯಾಮ್ರಾ ಫೋಬಿಯನೋ ಏನೋ, ಕ್ಯಾಮ್ರಾದಲ್ಲಿ ಸರಿನೇ ಬರಲ್ಲ ಗುರು. ಏನೋ ಮಾಡೋಕ್ಕೆ ಹೋಗ್ತೀನಿ, ಏನೇನೋ ಆಗೋಗುತ್ತೆ.